ಕಡಿಮೆ ಆದಾಯ ಇದ್ದಂತಹ ಗ್ರಾಮೀಣ ಪ್ರದೇಶದ ವ್ಯಕ್ತಿಗಳು ತಮ್ಮ ಹಣವನ್ನು ಈ ಮ್ಯೂಚುವಲ್ ಫಂಡ್ ನಲ್ಲಿ ತೊಡಗಿಸೋದಕ್ಕೆ ಸಾಧ್ಯವಾಗ್ತದೋ ಅಥವಾ ಬ್ಯಾಂಕಿನ FD ಅನ್ನೇ ನಂಬ್ಕೊಂಡಿರ್ಬೇಕು ಅನ್ನೋದು ನನ್ನ ಮುಂದಿನ ಪ್ರಶ್ನೆ ನಿಮ್ಮ ಹತ್ರ. ಇಲ್ಲ ಸರ್, ಅವರು ಕೂಡ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. 15,000 ರೂಪಾಯಿ ಇನ್ಕಮ್ ಇದೆ ಅಂತ ಹೌದು, ಅದು ಹೇಳ್ಬೇಕು ನೀವು. ಕರೆಕ್ಟ್. ಒಂದ್ ಸ್ವಲ್ಪ ಹಣ ಒಂದು ರೆಗ್ಯುಲರಿ ಖರ್ಚು. ಹೌದು. ಅದಲ್ಲದೆ ಒಂದ್ ಸ್ವಲ್ಪ ಕಾಂಟಿಂಜೆನ್ಸಿ ಬಫರ್. ಹೌದು. ಅಂದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಮನೇಲಿ, ಆರೋಗ್ಯಕ್ಕೆ ಇರ್ಬೋದು, ಏನೋ ಒಂದು ಕಾರಣಕ್ಕೆ ಸ್ವಲ್ಪ ಹಣ ಬೇಕಾಗ್ತದೆ, ಅದನ್ನ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಇಡು, ಇಲ್ಲ FD ಮಾಡು. ನಾವು ಯೂಶುವಲಿ ಜನರಿಗೆ ಹೇಗೆ ಹೇಳ್ತೇವೆ, ಮಿಡ್ಲ್ ಇನ್ಕಮ್, ಈ ರೀಸನೇಬಲ್ ಇನ್ಕಮ್ ಇರೋರಿಗೆ ಒಂದ್ ಗೋಲ್, ಒಂದ್ SIP ಅಂತ ಹೇಳ್ತೀವಿ. ಈ ಲಾಂಗ್ ಟರ್ಮ್ ಗೋಲ್ಸ್ ಏನಿದೆ ಅದಕ್ಕೆ ಎಲ್ಲದಕ್ಕೂ ಕೂಡ ಒಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡ್ ಸ್ಕೀಮ್ ತಗೊಂಡು 41 ಮ್ಯೂಚುವಲ್ ಫಂಡ್ ಕಂಪನಿಗಳು ಇದಾವೆ ಸರ್. ಹೌದೌದು. ನೀವು ಒಂದೊಂದು ಕಂಪನಿಲೂ ಒಂದು 10 ಈಕ್ವಿಟಿ ಫಂಡ್ ತಗೊಂಡ್ರು ಕೂಡ ಒಂದು 500 ಫಂಡ್ಗಳು ಆಯ್ತು ಹೆಚ್ಚು ಕಡಿಮೆ. ಗೊತ್ತಾಯ್ತಲ್ವಾ? ಸೊ ನೀವು ಒಂದು ಮ್ಯೂಚುವಲ್ ಫಂಡ್ ಸ್ಕೀಮ್ ಅನ್ನ ಒಂದು ಗೋಲಿಗೆ, ಒಂದು ಮಗಳ ಎಜುಕೇಶನ್ಗೆ ಒಂದ್ ಸ್ಕೀಮ್, ಒಂದು ಮಗನ ಎಜುಕೇಶನ್ಗೆ ಒಂದ್ ಸ್ಕೀಮ್, ನನ್ನ ರಿಟೈರ್ಮೆಂಟ್ಗೆ ಒಂದ್ ಸ್ಕೀಮ್, ಆ ತರ ಒಂದೊಂದು ಪರ್ಟಿಕ್ಯುಲರ್ ಗೋಲ್, ಪರ್ಟಿಕ್ಯುಲರ್ ಫಂಡ್, ಆ ತರ ಪ್ಲಾನ್ ಮಾಡ್ಕೊಂಡು ತನ್ನ ಇನ್ಕಮ್ ಅನ್ನ, ನನ್ನ ಏನು ಆದಾಯ ಇದೆ ಅದನ್ನ ಪ್ಲಾನ್ ಮಾಡಿ ಅದನ್ನ ಖರ್ಚು ಮಾಡಿ ಉಳಿದ ಹಣ ಇನ್ವೆಸ್ಟ್ ಮಾಡೋದಲ್ಲ. ತನ್ನ ಮುಂದಿನ ಖರ್ಚುಗಳಿಗೆ ಎಷ್ಟು ಹಣ ಬೇಕು ಅದನ್ನ ಕ್ಯಾಲ್ಕುಲೇಟ್ ಮಾಡಿ, ಅದಕ್ಕೆ ನಾನು ಇವತ್ತೆಷ್ಟು ಇನ್ವೆಸ್ಟ್ ಮಾಡ್ಲಿಕ್ಕೆ ಆಗದಂತೆ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿಬಿಟ್ಟು ಉಳಿದ ಹಣವನ್ನು ನಾವು ಖರ್ಚು ಮಾಡ್ಬೇಕೇ ಹೊರತು ಖರ್ಚು ಮಾಡಿ ಉಳಿದ ಹಣದ ಇನ್ವೆಸ್ಟ್ ಮಾಡ್ತೇನೆ ಅಂತ ಮಾಡ್ತಾರೆ. ಸಂಪೂರ್ಣ ವಿಡಿಯೋವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ವೀಕ್ಷಿಸಿ.